राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः। गुरुर्साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ पार्वती पदे राजा निराश सद्गुरुनाथ महाराज की जय। राम कृष्ण हरे जय जय 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 राम कृष्ण हरे राम कृष्ण हरे जय जय राम हरे बोला मंडली श्री ज्ञानदेव नातरी इक्षुदंडो पाळी तरी गोडू गाळी तरी कडू लोहेची देवी. राम कृष्ण हरे जय जय राम कृष्ण हरे राम कृष्ण हरे बोला कुंडली गौरवा देव तुकाराम राजा ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ महाभाग्य हाताशी आले परी भोगू नाही जाडितले. ಸಮರ್ಥರು ದಾಸಬೋಧನೊಳಗ
ವೈರಾಗ್ಯ ನಿರೂಪಣದೊಳಗೆ ಹೇಳ್ತಾರೆ, ಭಾಗ್ಯೆಲ್ಲ ಮುಂದೆ ಅದ, ಮನೆಗೆ ಬಂದು ನಮಗೆ ಇಂಥ ಒಂದು ಭಾಗ್ಯದ ದಿವಸವನ್ನು ಕೊಟ್ಟವರು ಸಮರ್ಥರು. ಭಾಗ್ಯ ಸದ್ಗುರು ಆಲೇಖರ ಪರಮಾನಂದ ಭರಲ ಸಾರ ಭಕ್ತಿ ಕರಿ ಆನಂದೇ ಸಂತ ಸಜ್ಜನಾಂಚ ಮೇಳ ಭಾವೇ ಒಂದು ವೇಳೋ ವೇಳ ಕಾಳ ಭೀತಿ ನಾಹಿರೇ ಕಾಳ ಪಳೋನಿಗೆಲಾ दुरी सद्गुरु कृपा जाहिल्यावरी जिकडे तिकडे आनंदे दुर्लभ नरदेहाची प्राप्ती सद्गुरु वचने पिटली भ्रांती जन्म मरण चुकले रे ठोप्पा रकुमाई ठोप्पा रकुमाई हो ಅಂಥ ನಮ್ಮ ಅಹೋ ಭಾಗ್ಯ ಎಷ್ಟೋ ಜನ್ಮ ಜನ್ಮಾಂತರದ ಒಂದು ಪುಣ್ಯದ ಸಂಗ್ರಹ ನಮ್ಮಲ್ಲಿ ಇತ್ತು ಅಂತೇಳಿ ಮಹಾರಾಜರು ನಾವಿದ್ದಲ್ಲಿಗೆ ಬಂದು ಪರಮಾನಂದದ ಪ್ರಾಪ್ತಿಯನ್ನು ನೀಡಬೇಕನ್ನುವಂಥ ಏಕೈಕ ಉದ್ದೇಶದಿಂದ ತಮಗ ಶರೀರಕ್ಕಾದಂಥ ಕಷ್ಟ ಆಗಲಿ ಯಾವುದೇ ರೀತಿ ಕಷ್ಟಗಳನ್ನು ನೋಡಲಾರ್ದ ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ದೇಹ ಕಷ್ಟವಿತಿ ಪರೋಪಕಾರಿ 75 ವರ್ಷದ ಹಿಂದೆ ನಾವು ಹೋಗಿಬಿಟ್ಟೇವಂದ್ರೆ ಇನ್ನೂ ನಾನು ಹುಟ್ಟಿದ್ದಿಲ್ಲ. ನನಗೆ 69 ನಡೆದಾವೀಗ. ಅದಕ್ಕಿಂತ ಮೊದಲ ಹೆಂಗಿತ್ತು ಅಂದ್ರೆ ಅತಾಲಟ್ಟಿ ಗ್ರಾಮಕ್ಕೆ ಬರಬೇಕಾದ್ರೆ ಕನಿಷ್ಠ ಅಂದ್ರೂ ಸಹಿತ ಈ ಕಡೊಂದು 5 ಆ ಕಡೊಂದು 5 10 ಕಿಲೋಮೀಟರ್ ನಡಿಬೇಕಾಗ್ತದೆ. ಮಹಾರಾಜರು ಏನು ಮಾಡ್ತಿದ್ರು, ತೊರವಿ ಸಪ್ತಾಹಕ್ಕೆ ಬಂದಾಗ ಅಥವಾ ತೊರವಿ ಭಕ್ತ ಮಂಡಳಿ ಅಂತಲ್ಲಿ ಬಂದಾಗ ಅತಾಲಟ್ಟಿಗೆ ಬರ್ತಿದ್ರು. ಮತ್ತು ತೊರವಿಯೊಳಗೆ ಬಹಳಷ್ಟು ಅವ್ರು ಏನಪ್ಪ ಅಂದ್ರೆ ಈ ಒಂದು ಸತ್ಸಂಗದಾಗಲಿ ಸಪ್ತಾಹದಾಗಲಿ ಕಾಲ ಕಳೆದಿದ್ದರಿಂದ ಅಲ್ಲೇ ನಮ್ಮ ರಾಮಣ್ಣ ಮುತ್ಯ, ಯಮನಪ್ಪ, ಹನುಮಂತ ಇವರೆಲ್ಲರೂ ಏನು ಮಾಡ್ತಿದ್ರು ಅಂದ್ರೆ ಭಜನೆಗೆ ಬರ್ತಿದ್ರು. ಆವಾಗ ಶಿವಭಜನೆ ನಡೀತಿತ್ತು. ಶಿವಭಜನೆ ಒಳಗೆ ಮುಂಡಿಗೆ ಗಿಂಡಿಗೆ ಇವೆಲ್ಲ ನಾವು ರಾಮಣ್ಣ ಮುತ್ಯ ಮಹಾರಾಜರು ನೋಡ್ರಿ ಗೋಣಿ ಎತ್ತಿದ ಕೀಡಿನೇ ಹಿಡಿತಿರ್ತಂತ ಸದ್ಗುರುನಾಥ. ಎಲ್ಲರೂ ತಗೋದಿಲ್ಲ. ಅವರು ರಾಮಣ್ಣ ಮುತ್ಯ ಖರೆ ನಿಜವಾಗಿಯೂ ಆ ಟೈಮ್ದಾಗಿ ಸರ್ವ ವ್ಯಸನ ಸಂಪನ್ನ ಅಂತ ಖರೆ. ಗುಣ ದೋಷ ಯಾತಿ ನ ವಿಚಾರಿ काही ठावदिला पायी आपुलिया ठोपार कुमाई ठोपार कुमाई हो. ನಮ್ಮ ಗುಣದೋಷಗಳನ್ನು ವಿಚಾರ ಮಾಡಲಾರ್ದ ಆ ಸಮಯದಾಗಂತರೂ ಇದೊಂದು ಗ್ರಾಮ ಹೆಂಗಿತ್ತು ಅಂದ್ರೆ ರೆಡ್ ಮಾರ್ಕ್ ಇದ್ದಂಥ ಗ್ರಾಮ. ನಕಾಶಿಯೊಳಗೆ ಅತಾಲಟ್ಟಿ ಗ್ರಾಮಕ್ಕೆ ಕೆಂಪು ಗುಂಡ್ಲೆ ಹಾಕಿಬಿಟ್ಟಿದ್ರು. ಅಂತಲೇ ಮಹಾರಾಜರು ಬಂದು ಇವತ್ತಿನ ದಿವಸ ಇಂಥ ವೈಭವವನ್ನು ನಾವು ನೋಡ್ಲಿಕ್ಕತ್ತೇವಲ್ಲ. ನನಗನ್ಸಿದ ಮಟ್ಟಿಗೆ ಮಹಾರಾಜರು ಪ್ರಥಮ ಸಪ್ತಾಹ ಪ್ರಾರಂಭ ಮಾಡಿದ್ದೇ ಇಲ್ಲಿ. ಏನು ಇದಕ್ಕಿಂತ ಮೊದಲು ಎಲ್ಲಿಯೂ ಅವ್ರು ಸಪ್ತಾಹ ಮಾಡಲಿಕ್ಕಿಲ್ಲ. ಯಾಕ ಬಂಟನಾದಂಥ ರಾಮಣ್ಣ ಮುತ್ಯ ಇದ್ದ. ಇಲ್ಲಿಂದ ಏನು ಭಕ್ತಿ ಸ್ಟಾರ್ಟ್ ಮಾಡ್ಬೇಕಂತೇಳಿ ಏನಿಲ್ಲಿ ಸಪ್ತಾಹ ಶುರು ಮಾಡಿರಲ್ಲ. ಪ್ರತಿ ವರ್ಷವೂ ವೈಭವ ಹಾಕೋತ ಹೊಂಟದ. ಅದನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಲವಲ್ಲ. ಒಂದು ಕಾಲದೊಳಗೆ ತಾಳಿಕೋಟಿ ತನಕ ಅತಾಲಟ್ಟಿ ಮಂದಿ ಪೇಟೆ ಕೈಯಾಗಿ ಹಿಡ್ಕೊಂಡು ಹೊತ್ಕೊಂಡು ಹೋಗಿ ಸಪ್ತಾಹ ಮಾಡಿದಂಥ ಕಾಲ. ಕುಬಕಟ್ಟಿಗೆ ಹೋಗ್ಬೇಕಾದ್ರೆ ಪೇಟೆ ತೊಗೊಂಡು ಹೋಗಿ, ಯಾಕಂದ್ರೆ ಪೇಟೆ ಸಹಿತ ಇದ್ದಿದ್ದಿಲ್ಲ ಅಲ್ಲಿ. ಅತಾಲಟ್ಟಿಯವ್ರು ತೊಗೊಂಡು ಹೋದಾಗ ಅಲ್ಲಿ ಪೇಟೆ. ಇಂಥ ಕಠಿಣ ಕಾಲೆಯಲ್ಲೇ ಇವತ್ತಿನ ಈ ಕಾಲಲ್ಲೇ ಆ 75 ವರ್ಷದ ಹಿಂದೆ ದಾಸಗೋಲ ಸಪ್ತಾಹ ಪ್ರಾರಂಭ ಮಾಡಿದಂಥ ಈ ಒಂದು ವಿಶೇಷ ಸಪ್ತಾಹದ 75ನೇ ವರ್ಷದ ಒಂದು ವೈಭವ. ಮಠ ಸ್ಥಾಪನಾ ಆದಮೇಲಿಂದ 25ನೇ ವರ್ಷದ ವೈಭವ. ಈ 2 ವೈಭವಗಳು ಕೂಡಿ ಬಂದಾವ.
ಇದರಾಗ ಆ ವೈಭವದ ಆನಂದವನ್ನು ಉಂಡು ಪರಮಾನಂದದ ಒಂದು ಸ್ಥಿತಿಯೊಳಗೆ ಮಹಾರಾಜರು ಮಾಡಿದಂತಹ ಒಂದು ನಮಗಾಗಿ ಮಾಡಿದಂಥ ಉಪಕಾರವನ್ನು ಸ್ಮರಣ ಮಾಡ್ಕೋಬೇಕಾಗ್ಯದ. ಅದಕ್ಕೆ ನಾವು ಭಕ್ತಿ ಮಾಡಬೇಕು. ಪರಮಾರ್ಥಾಚೆ ಜನ್ಮಸ್ಥಾನ ತೇಚಿ ಸದ್ಗುರುಚೆ ಭಜನ, ಸದ್ಗುರುಚೆ ಸದ್ಗುರು ಭಜನೆ ಸಮಾಧಾನ ಅಕಸ್ಮಾತ್ ಬಾಣಿ. ನಮ್ಮ ಪರಮಾರ್ಥದ ಜನ್ಮಸ್ಥಾನ ಯಾವುದಂದ್ರೆ ಸದ್ಗುರುಗಳ ಭಜನ. ಆ ಭಜನೆಯನ್ನು ಹೆಂಗೆ ಮಾಡಬೇಕು ಅನ್ನುವಂಥದ್ದು ಮಾವುಲಿಯವರಂತಾರ, ಭಾವೇ ವೀಣ ಭಕ್ತಿ, ಭಕ್ತಿ ವೀಣ ಮುಕ್ತಿ. ಭಾವೇ ವೀಣ ಭಕ್ತಿ, ಭಕ್ತಿ ವೀಣ ಮುಕ್ತಿ. ಬಳೆ ವೀಣ ಶಕ್ತಿ ಬೋಳುನಾಗೆ, ಬಳೆ ವೀಣ ಕೈಸೇರಿ ದೈವತ ಪ್ರಸನ್ನ ತ್ವರಿತ, ಕೈಸೇರಿ ದೈವತ ಪ್ರಸನ್ನ ತ್ವರಿತ. ಉಗಾರಾಯ ನಿವಾಸ ಜನ ಶಿವಾಯ, ಸಾಯಾಸೆ ಕಲಿತಿ ಪ್ರಪಂಚಾದಿ ನಾನೀಚಿ, ಸಾಯಾಸೆ ಕಲಿತಿ ಪ್ರಪಂಚಾದಿ ನಾನೀಚಿ. ಹರಿಸಿನ ಭಜತಿ ಕವನ ಕೋಣೆ, ಜ್ಞಾನದೇವ ಮಾಣೆ ಹರಿ ಜಪ ಕರಣೆ, ಜ್ಞಾನದೇವ ಮಾಣೆ ಹರಿ ಜಪ ಕರಣೆ. ಕುಟೆಲ ಧರಣೆ ಪ್ರಪಂಚ ಗೋಪಾಲ ಕುಮಾರ, ಗೋಪಾಲ ಕುಮಾರ, ಗೋಪಾಲ ಕುಮಾರ. ಭೋಲಾ ಪುಂಡಲಿ ಶ್ರೀ ಜ್ಞಾನದೇವ ರಾಜ. ಮಾೌಲಿ ಜ್ಞಾನೇಶ್ವರರ ಆಹ್ವಾನ ಇವತ್ತಿನ ಈ ಕಾರ್ಯಕ್ರಮದೊಳಗೆ ನಾವು ನೀವುಗಳೆಲ್ಲ ವೀಣಾ ಪೂಜೆಯೊಂದಿಗೆ ಮಾಡಿಕೊಂಡೆವು. ಅದೇ ಮಾವುಲಿಯವರು ಜ್ಞಾನೇಶ್ವರಿಯೊಳಗೆ ಹೇಳಿದಂಥ ಮೊದಲನೇ ಒಂದು ಓವಿಯನ್ನು ನಾನು ಇಲ್ಲಿ ಅವರು ಓವಿಯನ್ನು ಪ್ರಕಟ ಮಾಡಿ ನಂತರ ಅವರ ಹರಿಪಾಠದ ಒಂದು ಅಭಂಗವನ್ನು ನಾವಿಲ್ಲಿ ತೊಗೊಂಡದ್ದಾಗಿದೆ. ಮೊದಲು ಬಳಸಿದಂಥ ಜ್ಞಾನೇಶ್ವರೊಳಗಿನ ಓವಿ ಏನದ ಅಂದ್ರೆ, ನಾತರಿ ಇಕ್ಷುದಂಡು, ಪಾಳಿ ತರಿ ಗೋಡು, ಗಾಳಿ ತರಿ ಕಡು, ನೋಹೇತಿ ಜೀವಿ. ಎಂಥ ಅದ್ಭುತವಾದಂತಹ ಮಾತ ಮಾವುರಿಯವರು ಹೇಳ್ತಾರೆ. ಸಂತರು ಮಾಡಿದಂತಹ ನಮ್ಮ ಮೇಲಿನ ಪ್ರೇಮ, ಸದ್ಗುರುಗಳು ಮಾಡಿದಂತಹ ಪ್ರೇಮ, ಆ ಪ್ರೇಮದ ಪರಿ ಹೆಂಗಿರ್ತದಂದ್ರೆ ಕೇವಲ ನಮಗೆ ಬೇಕಾದವ್ರನ್ನಷ್ಟೇ ಪ್ರೇಮ ಮಾಡಬೇಕಂತೇಳಿ ಅವ್ರ ಇಚ್ಛೆ ಇರುವುದಿಲ್ಲ. ವಾಸ್ತವಿಕವಾಗಿ ವಿಚಾರ ಮಾಡಿದರೆ ಸದ್ಗುರುಗಳು ಪ್ರೇಮೇ ಮಾಡುವುದಿಲ್ಲ. ಅದು ಹೆಂಗ್ರಿ ಅಂತ ಅನ್ಬೋದು ನೀವು. ಮಹಾರಾಜರು ನಮ್ಮನ್ನು ಪ್ರೇಮ ಮಾಡ್ಯಾರ ಇಲ್ಲೋ ಅಂತೇವ್ ನಾವು. ಅವರು ಪ್ರೇಮ ಮಾಡಿಲ್ಲ, ಅವರು ಪ್ರೇಮ ಸ್ವರೂಪರಿದ್ರು. ಆ ಪ್ರೇಮ ಸ್ವರೂಪದ ಸಮೀಪಕ್ಕೆ ಯಾರ್ಯಾರು ಪ್ರೀತಿಯಿಂದ ಹೋಗ್ಯಾರಲ್ಲ ಅವರಿಗೆ ಅದರ ಸವಿ ಹತ್ಯದ, ಅವರಿಗೆ ಆ ಸವಿಯನ್ನು ಉಂಡಾರ. ಅಂಥ ಸ್ವರೂಪ ನಮ್ಮದು ನಿಮ್ಮದು ಆದಾಗ ಮಾತ್ರ ಈ 75ನೇ ವರ್ಷದ ಸಪ್ತಾಹ ಸಫಲ ಆತು ಅಂತ ತಿಳ್ಕೊರಿ. ಠೊಬ್ಬಾರ ಕುಮಾಯೇ, ಠೊಬ್ಬಾರ ಕುಮಾಯಿ. ಹೋ, ಅದಕ್ಕೆ ನಾವೆಲ್ಲರೂ ಹೆಂಗಾಗಬೇಕು, ಕಬ್ಬಿನ ಗತಿ ಆಗಬೇಕು. ಇವತ್ತು ಜ್ಞಾನೇಶ್ವರ ಮಾವುಲಿ ಅವರು ಉದಾಹರಣೆ ಕೊಟ್ಟಂತಹ ಒಂದು ದೃಷ್ಟಾಂತ ಏನದ ಅಂದ್ರೆ, ಕಬ್ಬ ನೀರು ಹಾಕಿ ಬೆಳೆಸಿದವಗಷ್ಟೇ ಸಿಹಿ ಕೊಡುವುದಿಲ್ಲ ರಸ. ಇವು ಬೆಳೆಸ್ಯಾನಪ್ಪ ಮಾರಾಯ,
ನನ್ನ ಸಂಬಂಧ ಭಯಂಕರ ತ್ರಾಸ ತೊಗೊಂಡಾನ, ಇವಾಗ ಅಗ್ರಿಶಿಯಾಗೆ ನಾನು ಅವ್ರಿಗೆ ಏನಪ್ಪ ಅಂದ್ರೆ ಅನುಭವಕ್ಕೆ ಬರಂಗೆ ಮಾಡಬೇಕು, ಸಿಹಿ ಕೊಡಬೇಕು. ಅದು ಇನ್ನು ಒಯ್ದು ಗಾಣದ ಹಾಕ್ತಾರೆ ನೋಡ್ರಿ. ಅದನ್ನು ಕಬ್ಬು ಒಯ್ದು ಗಾಣಿಗನಂತಲ್ಲಿ ಗಾಣದ ಹಾಕಿದ ಕೂಡಲೇ ಒಮ್ಮೆ ಹಾಕ್ತಾರೆ, 2 ಸರಿ ಹಾಕ್ತಾರೆ, 3 ಸರಿ ಹಾಕ್ತಾರೆ, ಮಡಚಿ ಹಾಕ್ತಾರೆ, ನಡು ಲಿಂಬೆ ಹಣ್ಣು ಇಟ್ಟು ಹಾಕ್ತಾರೆ. ಹೆಂಗೆ ಮಾಡ್ತಾರಂದ್ರೆ ಪೂರ್ಣ ಅದ್ರಾಗಿನ ರಸನೇ ತೆಗೆದು ಒಯ್ತಾರೆ. ಇಷ್ಟು ನನಗೆ ತ್ರಾಸು ಕೊಟ್ಟಾನಂತೇಳಿ ಆ ರಸ ಹಿಂಡುವಂಥ ಏನು ಕಬ್ಬಿನ ಇದು ಇರ್ತಾರಲ್ಲ, ಅವು ಏನರ ಕುಡಿಲಿಕ್ಕೆ ಹೋದ್ರೆ ಕೈ ಹತ್ತದ, ಅವು ಕೈನ ಇಲ್ಲಿ ಉಗಿಸಿ ಇವು ನಾವು ಬೇಕಾದವು. ಹಿಂಗಿಲ್ಲ, ಸಮರ್ಥರು ಹೆಂಗಿರ್ತಾರಂದ್ರೆ ಎಲ್ಲರೂ ಏನಪ್ಪ ಅಂದ್ರೆ ಪ್ರೇಮ ಸ್ವರೂಪ. ನಾವು ಎಷ್ಟು ಅವ್ರ ಸಮೀಪ ಹೋಗ್ತೇವೆ ಅಷ್ಟು ಅನುಭವಕ್ಕೆ ಬರ್ತದೆ. ಆ ಪ್ರೇಮದ ಇನ್ನೊಂದು ಶಬ್ದನೇ ಭಕ್ತಿ. ಏನು ಭಕ್ತಿ ಮತ್ತು ಪ್ರೇಮದೊಳಗೆ ಏನು ಫರಕದ ಅಂತಂದ್ರೆ, ಭಕ್ತಿಯೊಳಗೆ ಅನನ್ಯತಾ ಅದ, ಭಕ್ತಿಯೊಳಗೆ ಕಿಂಕರತ್ವದ, ಭಕ್ತಿಯೊಳಗೆ ದಾಸ್ಯತ್ವದ, ಭಕ್ತಿಯೊಳಗೆ ತನ್ನನ್ನು ತಾನು ಸಂಪೂರ್ಣ ಏನಪ್ಪ ಅಂದ್ರೆ ಸದ್ಗುರುಗಳಿಗೆ ಸಮರ್ಪಣೆ ಮಾಡಿದಂತಹ ಒಂದು ಸ್ಥಿತಿ ಅದ. ಇದು ಭಕ್ತಿ. ಪ್ರೇಮ ಅಂದ್ರೆ ಏನಾದರೂ ನಾವು ಪ್ರತಿಯಾಗಿ ನಾವು ಅಪೇಕ್ಷೆ ಮಾಡೋದು ಪ್ರೇಮ. ಗಂಡ ಹೆಂಡತಿನ ಪ್ರೇಮ ಮಾಡ್ತಾನ, ಇದು ಸತ್ಯ. ಹೆಂಡತಿ ಗಂಡನ ಪ್ರೇಮ ಮಾಡ್ತಾನಂತಲ್ಲಿಕ್ಕೆ ಬರೋದಿಲ್ಲ. ಹೆಂಡತಿ ಗಂಡನ ಮ್ಯಾಲ ಭಾಳ ಭಕ್ತಿ ಅಂತ. ಯಾಕಂದ್ರೆ ಅಲ್ಲೇ ಗುರು ಶಿಷ್ಯರ ಸಂಬಂಧದ, ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅದು ಬೇರೆ ಇಲ್ಲ. ಪ್ರಪಂಚ ಮತ್ತು ಪರಮಾರ್ಥ ಇವರೊಳಗೂ ಬೇರೆ ಏನಿದು ಇಲ್ಲ. ಗಂಡನನ್ನು ಗುರು ಅಂತ ತಿಳ್ಕೊಂಡು, ಗಂಡನೇ ಸರ್ವಸ್ವ ಅಂತ ತಿಳ್ಕೊಂಡು, ತಾನು ಕಿಂಕರಳಾಗಿ, ತಾನು ಗಂಡನ ಒಂದು ಏನಪ್ಪ ಅಂದ್ರೆ ಉಪಕಾರವನ್ನು ಸ್ಮರಣೆ ಮಾಡ್ಕೋತ ಮಾಡುವಂತಹ ಪ್ರೇಮ ಏನದಲ್ಲ, ಅದಕ್ಕೆ ಭಕ್ತಿ ಅನ್ನಿಸ್ಬೋದು. ಹಂಗೆ ಈ ಭಾವ ನಮ್ಮಲ್ಲಿ ಬರ್ಬೇಕಂತಾರವ್ರು. ಅದಕ್ಕೆ ಮಾವಲಿ ಅವರು ಅಂದರು, ಭಾವೇ ವೀಣ ಭಕ್ತಿ, ಭಕ್ತಿ ವೀಣ ಮುಕ್ತಿ. ಭಾವೇ ವೀಣ ಭಕ್ತಿ, ಭಕ್ತಿ ವೀಣ ಮುಕ್ತಿ. ಬಳೆ ವೀಣ ಶಕ್ತಿ ಬೋಲು ನಾಯೇ. ಈ ಭಾವ ಇರಲಾರ್ದ ಸದ್ಗುರುನಾಥನನ್ನು ನಾವು ಪ್ರೇಮ ಮಾಡಿದ್ದೇವಂದ್ರೆ ಅದು ಪ್ರೇಮನೇ ಅಲ್ಲ. ಸದ್ಗುರುನಾಥನಿಗೆ ನಾವು ಕಿಂಕರರಾಗಿ, ಸಣ್ಣವರಾಗಿ, ಅತಿ ಸಣ್ಣವರಾಗಿ ನಾವು ಒಂದು ವೇಳೆ ಸದ್ಗುರುನಾಥನ ಒಂದು ಕೈ ಮುಕ್ಕೊಂಡು ನಾವು ಸುಮ್ಮನೆ ನಿಂತರೂ ಸಹಿತ ಗುರುಕೃಪ ಆಗಿಂದಾಗ ಆಗ್ತದೆ. ಥೊಬ್ಬಾರ ಕುಮಾರೇ ಓ ಅದೆಲ್ಲ ಬಿಟ್ಟು ಮಹಾರಾಜರು ಏನರ ಹೇಳಿದ ಕೂಡಲೇ ಹಂಗ್ರಿ ಮಹಾರಾಜರ ಪೂರ್ವಕ್ಕೊಂಡು ಸೂರ್ಯ ಪಶ್ಚಿಮಕ್ಕೆ ಹೆಂಗಂತೀರಿ ನೀವು ಅಂತ ಅಕಸ್ಮಾತ್ ಅವ ಶಿಷ್ಯ ಅಂದ ಅಂದ್ರೆ ಅವನಂತಲ್ಲಿ ಜ್ಞಾನದ ಅಹಂಕಾರ ಬಂದದ್ದು. ಇಷ್ಟೇ ಖರೆ, ಅವ ಸದ್ಗುರು ಕೃಪೆಗೆ ಎಂದೆಂದೂ ಪಾತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೊಬ್ಬಾರ ಕುಮಾಯೇ, ಕೊಬ್ಬಾರ ಕುಮಾರಿ. ಓ ತತ್ ಸ್ವರೂಪನೇ ಎಲ್ಲರೂ ಅಂತ ತಿಳ್ಕೊಬೇಕಂತಾರ ಅವರು. ಸದ್ಗುರು ನನ್ನ ಗುರುನಾಥ ಏನಿತ್ತಲ್ಲ, ಅವ ಏನು ನನ್ನ ಕಣ್ಣಿಗೆ ಕಾಣಿಸ್ತದ ಅದರೊಳಗೆ ಎಲ್ಲನೂ ಅವನೇ ಇದ್ದಾನ ಅನ್ನುವಂಥದ್ದು ಈ ಒಂದು ಭಾವ ಬೇಕಂತಾರ. ಹಂಗೆ ತತ್ಸ್ವರೂಪನೇ ಆಗಿರುವಂಥ ನಿಮ್ಮೆಲ್ಲರಿಗೂ ತಾಯಂದಿರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಮಾವುಲಿಯವರ ಒಂದು ಅಭಂಗವನ್ನು ಇನ್ನೂ ವಿಸ್ತಾರ ಮಾಡಿ ಹೇಳ್ಬೇಕಂದ್ರೆ, ಭಾವ ಅಂದ್ರೆ ಏನು, ಭಾವ ಅಂದ್ರೆ ಏನು, ಯಾರೇ ಮಹಾರಾಜರ ಬಗ್ಗೆ ಹೇಳಿದ ಕೂಡಲೇ ಕಣ್ಣ ನೀರು ತಂದು ಅಳುವುದು ಭಾವ ಅಲ್ಲ. ಮಹಾರಾಜರು ಹಿಂಗೆ ಮಾಡಿದ್ರಲ್ಲ ಅಂತೇಳಿ ಅಳ್ಕೋತ ಕೂಡುವುದು ಭಾವ ಅಲ್ಲ. ಏನು ಉಪಕಾರ ಮಾಡಿದ್ರಿ, ಪ್ರತಿಭೆಗಾಗಿ ನೀ ಏನು ಮಾಡಿದೀಪ, ಕೈ ಮುಗಿದು ಹೇಳಿದ್ರಿ ಮಹಾರಾಜರು ಧ್ಯಾನ ಮಾಡಂತೇಳಿ, ನೀ ಮಾಡ್ತೀಯನಪ್ಪ. ನನ್ನನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಮತ್ತು ಮಹಾರಾಜರು ಇಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದಂಥ ಸದ್ಗುರು ನಮ್ಮಂಥವ್ರ ಕೈ ಮುಗಿದು ಹೇಳ್ತಾನಂದ್ರೆ ಅವನ ಒಂದು ದೃಷ್ಟಿ ಒಳಗೆ, ಆ ದೃಷ್ಟಿ ಒಳಗೆ ಏನಿತ್ತಂದ್ರೆ ನಾವೆಲ್ಲರೂ ಸದ್ಗುರುಗಳ ಸ್ವರೂಪ ಅಂತ ತಿಳ್ಕೊಂಡು, ಅದನ್ನು ನಾವೇ ಯಾಕೆ ತಿಳ್ಕೋಬಾರ್ದು ಅಂತಾರೆ. ಇದನ್ನು ತಿಳ್ಕೊಂಡು ನೀವು ಮಾಡಿದೆ ಅಂದ್ರೆ ಅಲ್ಲಿ ಹೆಣ್ಣು ಅಲ್ಲ ಗಂಡು ಇಲ್ಲ, ಭೇದಿಲ್ಲ,
ಗುರು ಸ್ವರೂಪ. ಇವು ತಾಯಂದ್ರಂತಲೂ ಅದೇ ಅದ, ನಮ್ಮಂತಲ್ಲಿಯೂ ಅದ, ನಿಮ್ಮಂತಲ್ಲಿಯೂ ಅದ, ಕಲ್ತಾವನಂತಲ್ಲಿಯೂ ಅದ, ಕಲಿಲಾರ್ದವನಂತ ಎಲ್ಲ ಕಡೆ ಅದೇ ಸ್ವರೂಪದ ಅಂದಾಗ ಆ ಸ್ವರೂಪವನ್ನು ನಾವು ಪ್ರೇಮ ಮಾಡಿದೆವು ಅಂದ್ರೆ ಅದು ನಿಜವಾಗಿಯೂ ಭಕ್ತಿ ಅನಿಸ್ಕೋತದ. ಆ ಸ್ವರೂಪ ಪ್ರೇಮ ಮಾಡ್ರಿ. ಇಲ್ಲಿ ಅಣ್ಣಿಲ್ಲ, ತಮ್ಮಿಲ್ಲ, ಹಿರಿಯರಿಲ್ಲ, ಕಿರಿಯರಿಲ್ಲ, ಏನೂ ಇಲ್ಲ. ಬಾಹ್ಯ ದೃಷ್ಟಿಯೊಳಗೆ ಹಿರಿಯರಿಗೆ ಏನು ಗೌರವ ಕೊಡಬೇಕಾದ್ರೆ ಕೊಡಲಿಲ್ಲ ಅಂದ್ರೆ ಅದು ಮಹಾರಾಜರಿಗೂ ಸೇರುವುದಿಲ್ಲ. ಒಂದು ಗಂಡಗೆ ಏನು ಕೊಡಬೇಕನ್ನುವಂಥದ್ದು ಗೌರವ ಕೊಡಬೇಕನ್ನೋದು ಹೆಂಡತಿಗೆ ಗೊತ್ತಿರಲಿಲ್ಲ ಅಂದರೆ ಗಂಡನ ಕೃಪಾ ಹೆಂಡತಿ ಮೇಲೆ ಹೆಂಗೆ ಆಗ್ಲಿಕ್ಕೆ ಸಾಧ್ಯದ? ಅದಕ್ಕೆ ಆ ಭಾವ ಎಲ್ಲ ಕಡೆ ಅಭಾವ. ಭಾವದ ವಿರುದ್ಧ ಅರ್ಥ ಏನು? ಅಭಿಷೇಕ ಭಾವದ ವಿರುದ್ಧ ಅರ್ಥ ಅಭಾವ. ಅಭಾವ ಅಂದರೆ ಏನು? ಕೊರತೆ. ಕೊರತೆ ಅಂದ್ರೇನು? ಯಾವ ಜಾಗದೊಳಗೆ ಮಹಾರಾಜರು ಇಲ್ಲಂತ ಅನಿಸ್ತದಲ್ಲ, ಆ ಏನು ನಮಗೆ ಅನಿಸಿ ನಾವು ಅಕಸ್ಮಾತ್ ಪ್ರೇಮ ಮಾಡ್ತಿದ್ದೇವೆ ಅಂದ್ರೆ ಅದು ಅಭಾವ ತುಂಬಿದ ಪ್ರೇಮ. ಭಾವ ಹಾಗೆ ಇಲ್ಲ, ಎಲ್ಲ ಕಡೆ ನೀನೇ ಹರೇ ರೂಪ ತಾಳಿರುವಿ ಸದ್ಗುರುವೆ ನಿಮ್ಮಯ ಧ್ಯಾನ ಮಾಡಲು ಯಾರಿಗೆ ಹೇಳಿರುವಿ. ಧ್ಯಾನ ಮಾಡಲು ಯಾರಿಗೆ ಹೇಳಿರುವೆ ನೀನೇ ನಮರವಿ ಚಂದ್ರ ಆತ್ಮನು ನೀನೇ ಚಿತಿ ಜಲ ಅನಲ ಮಾರುತ ನೀನೇ ಸುರ ನರ ಪಶು ಮೃಗ ದ್ವಿಜ ನೀನೇ ತೃಣ ಕ್ರಮಿ ಕಾಷ್ಟ ಸಲೆ ಸಹ ನೀನೇ ಎಲ್ಲ. ಧ್ಯಾನ ಮಾಡಲು ಯಾರಿಗೆ ಧ್ಯಾನ ಮಾಡಲು ಯಾರಿಗೆ ಧ್ಯಾನ ಮಾಡಲು ಯಾರಿಗೆ. ಮತ್ತ ಎಲ್ಲ ಅವನು ನಮ್ಮಲ್ಲಿದ್ದಾನೆ, ಎಲ್ಲ ಕಡೆಯಿಂದಾಗ ಧ್ಯಾನ ಮಾಡವ್ರು ಯಾರು ನಾವು? ಅದಕ್ಕೆ ಕಬೀರ್ ದಾಸರು ಅಂದ್ರು, ಹಮ್ ಬೈಟೆ ಆರಾಮ್ ಹಮಾರಾ ಜಪ್ ಕರೆ ರಾಮ್. ಇಷ್ಟು ಮಾಡಿಯೂ ಮಾಡಲಾರ್ದಂಗ ಇರುವಂಥ ಸ್ಥಿತಿ ಬಂತು ಅಂದ್ರೆ ಪ್ರೇಮ ಉದ್ಭವ ಆಗಿಬಿಡ್ತದೆ. ಆ ಪ್ರೇಮ ಇರಲಿಲ್ಲ, ಇದು ಉದ್ಭವ ಆಗಲಿಲ್ಲ ಅಂದ್ರೆ ಅಲ್ಲಿ ಜ್ಞಾನದ ಅಹಂಕಾರ ಒಳಗೆ ಸೇರ್ಕೊಂಡದ. ಏನು ತಿಳ್ಕೋಬೇಕು? ಜ್ಞಾನದ ಅಹಂಕಾರ ಸೇರ್ಕೊಂಡದ. ಅಲ್ಲೇ ಆ ಜ್ಞಾನದ ಒಂದು ಕಲ್ಮಶ ಸೇರ್ಕೊಂಡದ. ಏಕನಾಥ್ ಮಹಾರಾಜರು ಅಂದರು, ಮಾಲ್ಕಸ್ ಭಕ್ತಿ ಪ್ರೇಮ ವಿಣ ಜ್ಞಾನ ನಕೋ ದೇವ ಭಕ್ತಿ ಪ್ರೇಮ ವಿಣ ಜ್ಞಾನ ನಕೋ ದೇವ. ತಾಳ ಹಾಕ್ರಿ. ಅಭಿಮಾನ ನಿತ್ಯನವ ತಯಾಮಾಜಿ ಅಭಿಮಾನ ನಿತ್ಯನವ ತಯಾಮಾಜಿ ಪ್ರೇಮ ಸುಖ ದೇಯಿ ಪ್ರೇಮ ಸುಖ ದೇಯಿ ಹಾಕ ತಾಳ ಪ್ರೇಮೇ ವೀಣ ತಾಹಿ ಸಮಾಧಾನ
ರಾಂಡವೇನೆ ದೇಯಿ ಆಹಾ रांडवेने देवी शृंगारू केला प्रेमे विना मला ज्ञानी तैसा प्रेम सुखाचे एका जनार्दनी एका जनार्दनी प्रेम अति गोड अति गोड अति गोड अति गोड एका जनार्दनी प्रेम अति गोड अनुभवी सुरवाड जानतीला 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 अनुभवी सुरवाड जानतीला 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 प्रेम तुझे ನಾಥ ಮಹಾರಾಜರು ಭಗವಂತನಿಗೆ ಬೇಡ್ಕೋತಾರ ಏನಂತಾರ ಅವರು ಯಾಕಂದ್ರೆ ಸಂತ ಸಂಪ್ರದಾಯದೊಳಗೆ ನಾಥ ಮಹಾರಾಜರು ಪಂಡಿತರು ದೊಡ್ಡ ಜ್ಞಾನಿಗಳು ಅವರು ದಿನಾಲೂ ಏನು ಮಾಡ್ತಿದ್ರು ಅಂದ್ರೆ ಹೊಸ ಹೊಸ ಅಭಂಗಗಳನ್ನು ಬರೆದು ಕೀರ್ತನ ಹೇಳ್ತಿದ್ರು ತಮ್ಮ ವಾಡ್ಯದಾಗ ಆವಾಗ ಕೀರ್ತನಕ್ಕೆ ಮಂದಿ ಬರಲಿ ಅಂತೇಳಿ ಒಂದೊಂದು ವಾಟಗ ಸಕ್ರೆ ಕೊಟ್ಟು ಕಳಿಸ್ತಿದ್ರು ಅವ್ರಿಗೆ ಅಂದ್ರೆ ಸಕ್ರೆ ಸಂಬಂಧನೇ ಬರಲಿ ಅಂತೇಳಿ ಸಾಕಷ್ಟು ಮಂದಿ ಕೂಡ್ತಿತ್ತು ನೋಡ್ರಿ ಒಂದೊಂದು ವಾಟಗ ಸಕ್ರೆ ಕೊಡ್ತೇವೆ ಬರ್ರಿ ಅಂತೇಳಿ ಈಗ ಅತ್ತಾಲಟ್ಟೆ ಅವ್ರು ಒಂದೊಂದು ವಾಟಗ ಸಕ್ರೆ ಇಟ್ರು ಅಂತ ತಿಳ್ಕೊರಿ ನೀವು ಇದ್ರ ಡಬಲ್ ಮಂದಿ ಬರ್ತದೆ ಹಂಗೆ ಮಂದಿ ಬರ್ಲಿಕ್ಕಂತೂ ಹಂಗೇನು ಈಗ ಆಗೋದಿಲ್ಲ ಯಾಕಂದ್ರೆ ಅವ್ರು ವಾಡ್ಯದಾಗಿರುವಂಥ ಏಕನಾಥ್ ಮಹಾರಾಜರು ಒಂದೇ ದಿವಸ ಎಲ್ಲರೂ ಸಕ್ರೆ ತಗೊಂಡು ಹೋದರು ಒಬ್ಬಕ್ಕೆ ಹೆಣ್ಮಗಳು ಕೂತಿದ್ಲು ಮುದುಕಿ ಯಾಕವ ನಿನಗೇನು ಇನ್ನೂ ಬೇಕನ್ನು ಸಕ್ರೆ ಅಂತ ಕೇಳಿದ್ರು ನಾಥ ಮಹಾರಾಜರ ಪ್ರೇಮ ಅಂದ್ರೆ ಏನಂತ ತಿಳ್ಕೊಂಡ್ರೆ ನಾವು ಹೊರಗಡೆ ಕೇಳ್ತೇವೆ ಈ ಅಭಂಗ ಬರಿಬೇಕಾದ್ರೆ ಅವ್ರಂತಲ್ಲಿ ಒಂದು ಫ್ಲ್ಯಾಶ್ ಆಯ್ತು ಅಂದ್ರೆ ಯಾಕವ ಇನ್ನೂ ಸಕ್ರೆ ಬೇಕಾಗಿತ್ತದು ಇಲ್ರಿ ಮಹಾರಾಜ್ರೆ ನೀವೆಲ್ಲ ದಿವಸ ಹೊಸ ಹೊಸ ಅಭಂಗಗಳನ್ನ ಬರೆದು ನಮಗೆಲ್ಲ ಹೇಳ್ತಿರಿ ಕರೆ ನೀವು ಬರೆದಂಥ ಅಭಂಗಗಳು ಅವು ನಮಗೇನು ಅರ್ಥ ಆಗೋದಿಲ್ಲ ರೀ ಅಂದ್ರೆ ನಮಗೆ ಅರ್ಥನೇ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಉಚ್ಚ ಭಾಷೆ ಇರ್ತದೆ ನಿಮ್ಮದು ನಾ ಏನು ಒಬ್ಬಾಕಿ ಬಡವಿ ಮನುಷ್ಯಾಳು ಕಲೀಲಾರ್ದಾಕಿ ಮತ್ತು ನೀವೆಲ್ಲ ಹೇಳ್ತೀರಿ ಎಲ್ಲರೂ ಆನಂದ ಪಡ್ತಾರೆ ನನಗೇನು ಅದ್ರದ್ದು ಏನೂ ಇದನ್ನೇ ಆಗವಲ್ತು ಅದಕ್ಕೆ ಮತ್ತು ನಮಗೆ ತಿಳಿಯೋಂಗೆ ಏನರ ಮಾಡಲಿಲ್ಲ ಅಂದು ಕೂಡಲೇ ಪ್ರಯಾಸ ಆಗ್ತು ನೋಡ್ರಿ ಜ್ಞಾನದ ಒಳಗೆ ಪ್ರೇಮ್ ಇರಲಿಲ್ಲ ಅಂದ್ರೆ ಈ ರೀತಿ ಆಗ್ತದೆ ಅದಕ್ಕೆ ಅವರಂದ್ರು ರಾಂಡವೇನೆ ದೇವಿ ಶೃಂಗಾರು ಕೇಲ
प्रेमे विण झाला ज्ञानी तैसा ठोपा रकुमाये ठोपा रकुमाये हो ಅವರಂದ್ರು ಗಂಡ ಸತ್ತು ಹೆಣ್ಮಗಳು ಶೃಂಗಾರ ಮಾಡ್ಕೊಂಡ್ರು ಅಂತ ತಿಳ್ಕೊಂಡು ಕಣ್ಣಿ ಮುಂದಿನ ಮೂರು ತಾಸು ಶೃಂಗಾರ ಮಾಡಿಕೊಂಡ್ರು. ಜಗತ್ತು ಒಪ್ಪುಗೊತ್ತದನ್ನ ನಮ್ಮದು ದೊಡ್ಡ ದೊಡ್ಡ ಮಾತನ ಆ ಭಂಗನಾಗ ಬರ್ಲಿಕ್ಕೆ ಈ ಸಾಮಾನ್ಯ ಹೆಣ್ಮಗಳಿಗೆ ತಿಳಿಲಿಲ್ಲ ಅಂದ್ರೆ ನಂದು ಹಂಗೆ ಆಗ್ತದೆ ಅಂದ್ರೆ ಅವರು ತಿಳಿ ಹಂಗೆ ಬರಿಬೇಕಲ್ಲ ಅಂತೇಳಿ ಅವತ್ತಿನಿಂದ ಬಾರುಡು ಪ್ರಾರಂಭ ಮಾಡಿದರು. ಕರ ಜೋಡು ನಿವಿ ನವಿತೋ ತುಮಾ ಕರ ಜೋಡು ನಿವಿ ನವಿತೋ ತುಮಾ ನಕ ಕರು ಸಂಸಾರ ಸಮಾ ನಕ ಕರು ಸಂಸಾರ ಸಮಾ तुम्ही आठवू मधुसूदना 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 हो कर जोडून विनवितो तुम्हा कर जोडून विनवितो तुम्हा नका करू संसार श्रमा नका गुंतू विषय कामा तुम्ही आठवू मधुसूदना 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 हो कर जोडून विनवितो तुम्हा कर जोडून विनवितो तुम्हा कर देह दुर्लभ जाना शत वर्षाची गणना यामध्ये दुःख यातना तुम्ही आठवू मधुसूदना 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 हो कर जोडून विनवितो तुम्हा कर जोडून विनवितो तुम्हा ನನಗೆ ತೀರ್ಥಾಚೆ ಬ್ರಹ್ಮಣ ನನಗೆ ದಂಡನ ಮುಂಡಣ ನನಗೆ पंचाग्नी साधन तुम्ही आठवू मधुसूदना 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 हो कर जोडून विनवितो तुम्हा कर जोडून विनवितो तुम्हा हीच माझी विनविनी कर जोडून यादुनी शरण एका जनार्दनी तुम्ही वासुदेव म्हणा अनुदिनी 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 हो कर जोडून विनवितो तुम्हा कर जोडून विनवितो तुम्हा तुम्ही वासुदेव वासुदेव म्हणा तुम्ही वासुदेव वासुदेव म्हणा तुम्ही वासुदेव वासुदेव म्हणा गोपाल कुमाये जय जय गोपाल कुमाये जय जय गोपाल कुमाये गोपाल कुमाये आटलो जय जय गोपाल कुमाये बोला पुंडरी श्री ज्ञानदेव राजा ಇಷ್ಟು ಸರಳ ಮಾಡಿ ಕೈ ಮುಗಿದು ಹೇಳಿದ್ರು ನೀವು ವಾಸುದೇವ ವಾಸುದೇವ ಅಂದ್ರಿ.
ಇದಕ್ಕೇನು ಇಲ್ಲ. ಸುಮ್ಮನೆ ಸಂಸಾರದಾಗ ಹೊಕ್ಕೋಬೇಡ್ರಿ. ನಕ ಕರು ಸಂಸಾರ ಶ್ರಮ ತುಮಿ ವಾಸುದೇವ ವಾಸುದೇವ ಮನ ನಕ ಗುಂತು ವಿಷಯ ಕಾಮ ವಿಷಯದಾಗ ಸಿಗ್ಲಿಕ್ಕೆ ಹೋಗ್ಬೇಡ್ರಿ. ತುಮಿ ವಾಸುದೇವ ವಾಸುದೇವ ಮನ ನರ ದೇಹ ದುರ್ಲಭ ಜಾಣ. ಈ ನಿಮ್ಗೆ ಏನು ಸಿಕ್ಕದಲ್ಲ ಇದು ಭಾಳ ದುರ್ಲಭದ. ಶತವರ್ಷಾಚಿ ಗಣನ 100 ವರ್ಷ ಅಷ್ಟೇ ಇದಕ್ಕೆ ಆಯುಷ್ಯದ. ತ್ಯಾಮದೇ ದುಃಖ ಯಾತನ ಅದ್ರಾಗ ಯಾರು ಸುಖದಾಗಿದ್ದಾರಂತೀರಿ. ತುಮಿ ವಾಸುದೇವ ವಾಸುದೇವ ಹೆಂಗೆ ಹೇಳುಣಿಕೆ ನೋಡ್ರಿ, ಹೇಳುಣಿಕೆ. ಇದಕ್ಕೇನೂ ಇಲ್ಲ. ನನಗೆ ದಂಡನ ಮುಂಡನ ಹೋಗ್ಬೇಕನ್ನಂಗಿಲ್ಲ, ತಲೆ ಕತ್ತರಿಸ್ಕೋಬೇಕನ್ನಂಗಿಲ್ಲ. ನನಗೆ ಪಂಚಾಗ್ನಿ ಸಾಧನ, ಪಂಚಾಗ್ನಿ ನಡು ಕೂತ್ಕೊಂಡು ನಾಮಸ್ಮರಣೆ ಮಾಡಬೇಕನ್ನಂಗಿಲ್ಲ. ನನಗೆ ತೀರ್ಥಾಟೆ ಭ್ರಮಣ, ತೀರ್ಥಾಚೆ ಭ್ರಮಣ, ತೀರ್ಥಯಾತ್ರಾ ಮಾಡಬೇಕು ಅನ್ನೋದು. ಎಲ್ಲಿದ್ದಲ್ಲಿ ವಾಸುದೇವ ವಾಸುದೇವ ಅನ್ರಿ ಅಂತೇಳಿ ಕೈ ಮುಗಿದಾಗ ಹೇಳಾದಾಗ ಏಕನಾಥ್ ಮಹಾರಾಜರಿಗೆ ಇಷ್ಟು ಆನಂದ ಆಯ್ತು. ಅವರಂದ್ರು, ಏಕ ಜನಾರ್ದನಿ ಪ್ರೇಮ ಅತಿ ಗೋಡ. ಬೇರೆದಾಗದಾಗ ಬೈರಿ ಬೇಡ ಬೇರೆ. ಪ್ರೇಮ ಅತಿ ಇದೊಂದು ಸ್ವಲ್ಪ ಹೆಚ್ಚಿನಿಲ್ಲ. ಏಕ ಜನಾರ್ದನಿ ಪ್ರೇಮ ಅನುಭಾವಿ ಸುರವಾದ ಜಾನತೀಲ, ಅನುಭಾವಿ ಸುರವಾದ ಜಾನತೀಲ, ಜಾನತೀಲ ಪ್ರೇಮ ಸುಖದೇ. ಪ್ರೇಮೇ ವಿಣ ನಾಹಿ ಸಮಾಧಾನ. ಪ್ರೇಮ ಸುಖ ದೇವಿ ನಾಥ್ ಮಹಾರಾಜರಂತಾರ, ನನಗೆ ಅನುಭವಕ್ಕೆ ಬಂದದ ಏನು ಪ್ರೇಮದ ಸುಖಪ್ಪ, ಏನು ಪ್ರೇಮದ ಸುಖ. ನನಗೆ ಪ್ರೇಮದ ಸುಖ ಇದು ಬೇಕಾಗ್ಯದ ಭಗವಂತ. ಪ್ರೇಮ ಬೇಕಾಗ್ಯದ, ಪ್ರೇಮ ಬೇಕಾಗ್ಯದ, ಪ್ರೇಮ ಬೇಕಾಗ್ಯದ. ಯಾಕಂದ್ರೆ ಪ್ರೇಮಿಸೋದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಪ್ರೇಮ ಅನುಭವಿಸೋದು ಯಾರಿಗೆ ಗೊತ್ತಾಗ್ತಂದ್ರೆ ಅನುಭವಿ ಸುರವಾಡ ಜಾನತೀಲ. ಸುರವಾಡ ಅಂದ್ರೆ ಸುರ್ಕೋದು. ಈಗ ಶಿಸ್ತಾಗೆ ಸಾರು ಗೀರಾಗಿತ್ತಂತ ತಿಳ್ಕೊರಿ ನೀವು. ಈ ಮುಂದೆ ಪ್ರಸಾದಾಗ ಆ ಪ್ರಸಾದದೊಳಗಿನ ಸಾರು ಸುರ್ಕೊಂಡು ತಿಂದೇವ್ರಿ. ಏನು ಅಂತಂತೇವಲ್ಲ, ಹಂಗೆ ಅನುಭಾವಿಗಳು ಅಂದ್ರೆ ಸಮರ್ಥರಂಥವ್ರು, ಸಂತರಂಥವ್ರು, ಜ್ಞಾನಿಗಳೇನು ಮಾಡ್ಯಾರಂದ್ರೆ ನಮ್ಮೆಲ್ಲರ ಪ್ರೇಮವನ್ನು ಆ ರೀತಿ ಅನುಭವಿಸಿದರು. ಇದನ್ನು ಅನುಭವಿಸಿದಾಗ ಮಾತ್ರ ನಾವು ಸದ್ಗುರುಗಳ ಭಕ್ತಿ ಬೆಳೆಸಿದಂಗೆ ಇರ್ಲಿಕ್ಕಂದ್ರೆ ಕೇವಲ ಜೈಕಾರ ಹಾಕೋದ್ರಿಂದ ಸದ್ಗುರುನಾಥನ ಭಕ್ತಿ ಬೆಳೆಸೋದಂತ ತಿಳ್ಕೊಂಡು ತಪ್ಪಂತಾರ. ಯಾಕಂದ್ರೆ ದೇವತೆಗಳು ಗುರುನಾಥನ ಜೈಕಾರ ಹಾಕೋತ್ನಾಗ ನಮ್ಮೊಬ್ಬರು ಜೈಕಾರದಿಂದ ಆಗುವುದೇನು? ಪ್ರೇಮ ಬೆಳೆಸಬೇಕಾಗಿದೆ. ಮಹಾರಾಜರು ಹೆಂಗೆ ತಾವು ಎಲ್ಲಿ ಹುಟ್ಟಿದ್ರು ಇಲ್ಲೆಲ್ಲ ಬಂದು ನಮ್ಮನ್ನೆಲ್ಲ ಪ್ರೇಮ ಮಾಡಿ ಒಪ್ಪುಕೊಂಡು ಇವತ್ತಿನ ದಿವಸ 75 ವರ್ಷ ಆದರೂ ಸಹಿತ ನೆನೆಸಿ ಅಳತೇವಂದ್ರೆ ಆ ಪ್ರೇಮದ ರುಚಿ ಹೆಂಗಿರಬೇಕು. ಅದಕ್ಕೆ ಇಂಥ ಭಾವ ತುಂಬಿದ ಭಕ್ತಿಯನ್ನು ಮಾಡಿರಿ ಅಂಥೇಳಿ, ಭಾವೇ ವೀಣ ಭಕ್ತಿ, ಭಕ್ತಿ ವೀಣ ಮುಕ್ತಿ. ಭಾವೇ ವೀಣ ಭಕ್ತಿ, ಭಕ್ತಿ ವೀಣ ಮುಕ್ತಿ. भय बिन शक्ति बोलू नाये, ओ भाव
ಭಾವ ತುಂಬಿದ ಭಕ್ತಿ ಪ್ರೇಮ ಹೆಂಗೆ ಮಾಡೋದು ಗೊತ್ತಾತಲ್ಲ ಇಷ್ಟೋ ತನಕ. ಇನ್ನು ಭಾವೇವಿನ ಭಕ್ತಿ ಮತ್ತು ಈ ರೀತಿ ಭಕ್ತಿ ಮಾಡಲಾರ್ದ ಮುಕ್ತಿ ಅನ್ನೋದು ನೀವು ಅಪೇಕ್ಷೆನೇ ಮಾಡಬೇಡ್ರಿ ಅಂತಾರು. ಭಕ್ತಿ ವಿಣ ಮುಕ್ತಿ, ಆ ರೀತಿ ಭಕ್ತಿ ಮಾಡಲಿಲ್ಲ ಅಂದ್ರೆ ನಮಗೆ ಮೋಕ್ಷ ಬೇಕಾಗ್ಯದ ಅಂತೇಳಿ ನೀವು ಬಾಯಿಲೆ ಸಹಿತ ಅನ್ಬೇಡ್ರಿ ಅಂತಾರು. ಏನು ಯಾಕಂದ್ರೆ ಸದ್ಗುರುಗಳಿಂದ ನೀವು ಅನುಗ್ರಹಿತರಾಗಬೇಕಾದ್ರೆ ಜಯಾಸ ವಾಟೆ ಮೋಕ್ಷವಾವ ತೇಣೆ ಸದ್ಗುರು ಕರಾವ ಸದ್ಗುರುವಿನ ಮೋಕ್ಷ ಪಾವಾವ ಹೇ ಕಲ್ಪಾಂತಿನ ಗಡೆ ಠೋಂಬಾರ ಕುಮಾಯೇ ಠೋಂಬಾರ ಕುಮಾರ್. ಇನ್ನ ಬಳೆವಿನ ಶಕ್ತಿ ಬೋಲುನೇ, ಬಲ ಇರಲಾರ್ದ ಶಕ್ತಿ ಬಗ್ಗೆ ಪ್ರದರ್ಶನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಾರೆ ಅವರು. ಬಲ ಅಂದರೆ ನಾವೆಲ್ಲಕ್ಕೂ ಹೋಗಿ ಕುಸ್ತಿ ಆಡೋದು, ಶಾಂತ ಇರೋದು ಇದು ಅಲ್ಲ. ಉಪಾಸನಾ ಬಲ ಇರಲಾರ್ದ ನೀವು ಪರಮಾರ್ಥದೊಳಗೆ ಏನೂ ಮಾತಾಡ್ಲಿಕ್ಕೆ ನಿಮಗೆ ಅಧಿಕಾರ ಇಲ್ಲೇ ಇಲ್ಲ. 4 ಹೊತ್ತಿನ ಭಜನೆ ತಾಯಂದ್ರೆ ನಿಮಗೂ ಬಂತದು. ನಾವು ಮಾಡಿದರೆ ನಮ್ಮೊಳಗೆ ಅವ್ರೊಳಗೆ ನಾವು ಬರ್ತೇವೆ ಅಂದ್ರೆ ಬರುವುದಿಲ್ಲ, ಯಾರೂ ಬರುವುದಿಲ್ಲ, ಯಾರ್ಯಾರೊಳಗೂ ಬರುವುದಿಲ್ಲ. ಹೋಗೋತ್ನಾಗ ಯಾರ್ಯಾರೊಳಗೆ ಬರ್ತಾರಂತೇಳಿ ನೀ ಹೋಗು ಕಾಲಕ್ಕ ಬರುವುದಿಲ್ಲ ಯಾರು ಬಂದದು ಪರಾಟಿ. ನೀ ಬಂದದು ಪರಾಟಿ ಮಾಯಾ ಮೋಹ ಬೀಡೋ ಇದು ಎಲ್ಲ ಸುಳ್ಳು, ಮಾಯಾ ಮೋಹ ಬೀಡೋ ಇದು ಎಲ್ಲ ಸುಳ್ಳು. ಕಾಮಿಕ ಸಂಸಾರ ನಂಬಬೇಡ ಮುಕ್ತಿ ಪಡಿ ಮನುಜ ಗುರು ಸೇವಾ ಮಾಡೋ. ಹೋ 4 ಹೊತ್ತ ಭಜನೆ ಸಮಯ ತಕ್ಕೊಂಡು ಮಾಡ್ಬೇಕು, ಸಮಯ ಸಿಕ್ಕಾಗ ಮಾಡೋದಲ್ಲ. ಸಮಯ ಒಂದು ದಿವಸದಾಗ ಸಾಧಕ ನಿರ್ಣಯ ಮಾಡ್ಕೋಬೇಕು. ಈ ಸಮಯದೊಳಗೆ ನಾನು ಕಾಕನಾರ್ತಿ ಮಾಡ್ತೀನಿ, ಈ ಸಮಯದೊಳಗೆ ಮುಂಜಾನೆ ಭಜನೆ ಮಾಡ್ತೀನಿ, ಮಧ್ಯಾಹ್ನ ಭಜನೆ ಮಾಡ್ತೀನಿ, ರಾತ್ರಿ ಭಜನೆ ಮಾಡ್ತೀನಿ, ಮಹಾರಾಜರು ಈ ಸಮಯಕ್ಕೆ ನಾವು ಬರೋಬ್ಬರ ಮಲಗಿಸ್ತೀನಿ. ಹೀಗೆ ನಿರ್ಧಾರ ಮಾಡಿಕೊಂಡ ಅಕಸ್ಮಾತ್ ನೀವು ಅದನ್ನು ಒಂದು ಸಮಾಜ ದಾಸೋಹ ತಿಳ್ಕೊಂಡು ಒಂದು ಮಾಡ್ಲಿಕ್ಕತ್ತಿದ್ರಂದ್ರೆ ಆವಾಗ ಮಾತ್ರ ನಾವು ರಂಗರಾವ್ ಮಹಾರಾಜರ ಶಿಷ್ಯರ್ರಿ ಅಂತ ಹೇಳ್ಕೊಂಡ್ರೆ ಏನು ತಪ್ಪಿಲ್ಲ. ಇದನ್ನೇನೂ ಮಾಡಲಾರ್ದ ನಾವು ರಂಗರಾವ್ ಮಹಾರಾಜರ ಶಿಷ್ಯರಿ ಅಂತ ಯಾರ ಮುಂದೆ ಹೇಳಿದೆವು ಅಂದ್ರೆ ನಮ್ಮ ಮಹಾರಾಜರ ಬಗ್ಗೆ ಗೊತ್ತಿದ್ದವ್ರು ಅಂತಾರೆ ಮಹಾರಾಜರ ಶಿಷ್ಯರು ಅಂತಾರೆ. ಇವರು ಒಂದು ಹೊತ್ತು ಭಜನಿಲ್ಲ, ದಾಸಬೋದಿಲ್ಲ, ಸುಮ್ಮನೆ ಏನು ಹೇಳ್ಕೊತ ಹೋಗ್ತಾರೆ ಅಂತಂತಾರೆ. ಅದಕ್ಕೆ ಇದೆಲ್ಲ ಇದ್ರೆ ಮಾತಾಡು. ಇನ್ನು ಇದಕ್ಕಿಂತ ಒಂದು ಇದು ಹೇಳ್ತಾರೆ ಇವತ್ತಿನ ಮುಂದಿನ ನುಡಿಯೊಳಗೆ, ಕೈಶೇನಿ ದೈವತ ಪ್ರಸನ್ನ ತ್ವರಿತ ಉಗಾರಾಹೇ ನಿವಾಂತ ಶಿಣ ಶಿವಾಯ. ಭಗವಂತನ ಗುರುನಾಥನ ಪ್ರಾಪ್ತಿ ನನಗೆ ಲಘುನೇ ಹೆಂಗೆ ಆಗ್ತದೆ ಅಂತ ನಿಮಗೆ ಚಿಂತೆ ಹತ್ತಿತ್ತಂದ್ರೆ ಆ್ಯಕ್ಚುಲಿ ತಳಮಳ ಹತ್ಬೇಕು. ನಮಗೆ 75 ವರ್ಷ ಟೈಮ್ ತೊಗೊಂಡಾವಂದ್ರೆ ಖರೆ ಅಂದ್ರೆ ಭಾಳ ಟೈಮ್ ಆಗ್ತದೆ, ಭಯಂಕರ ಟೈಮ್. ಮಹಾರಾಜರು 17ನೇ ವರ್ಷನಾಗ ಉಪದೇಶ ತೊಗೊಂಡ್ರು, 40ನೇ ವರ್ಷನಾಗ ಸಾಕ್ಷಾತ್ಕಾರ ಮಾಡಿಕೊಂಡ್ರು ನಮ್ಮ ಮಹಾರಾಜರು. ಇದು ಮತ್ತು ನಾವು 75 ವರ್ಷ ಆಯ್ತು. ಮೊದಲು ಗೋಪಾಲರಾವ್ ಅಂತಿದ್ರು. ಹಿಂಗಾದ್ರೆ ಹೆಂಗೆ ಅಂತ ಅದಕ್ಕೆ ಭಾಳ ವರ್ಷೋದು ತಳಮಳ ಬೇಕು. ತಳಮಳ ವಿಲಾಸ್ಕಾಂತ್ ನೋಡಿ ತಳಮಳ ಬೇಕಂತಾರವ್ರು. ಆ ಸಮಯದೊಳಗೆ ಇದು ಮಾಡೋಣಂತ. ಮಮ ಚಿತ್ತ ಚಕೋರ ಚಂದ್ರ ಮಮ ಚಿತ್ತ ಚಕೋರ ಚಂದ್ರ ದೇಯಿ ಭೇಟಿ ಪರಮೋದಾರ ದೇಯಿ ಭೇಟಿ ಪರಮೋದಾರ ಮಮ ಚಿತ್ತ ಚಕೋರಾ ಚಂದ್ರ ಮಮ ಚಿತ್ತ ಚಕೋರಾ ಚಂದ್ರ. ತಾಳಾಕ್ರೆ
ಬಾಳೆಕುಂದ್ರಿ ಪಂತ ಮಹಾರಾಜರು ಬರೆದಂತ ಅಭಂಗಿದು. ಬೆಳಗಾವ್ ಅಂತಲ್ಲಿ ಬಾಳೆಕುಂದ್ರಿ ಅಂತ ಬರ್ತದ. ಪಂತ ಮಹಾರಾಜರು ತಮ್ಮ ಗುರುವಿನ ಒಂದು ದರ್ಶನಕ್ಕಾಗಿ, ಅವ್ರದ್ದು ಹಂಗೆ ಆಗಿತ್ತು, ಸದ್ಗುರುನಾಥ ನಿರ್ಯಾಣ ಆಗಿಬಿಟ್ಟಿದ್ದ. ಎಷ್ಟು ಸಾಧನ ಮಾಡಿದ್ರು ಸಹ ಸದ್ಗುರುನಾಥರ ದರ್ಶನ ಆಗವಲ್ತಾಗಿತ್ತು. ಕಣ್ಣಾಡಿ ತಂದು ಗುರುನಾಥರ ಮುಂದೆ, ಫೋಟೋದ ಮುಂದೆ, ಭಾವಚಿತ್ರದ ಮುಂದೆ ಬೇಡ್ಕೋತಾರ. ಮಮ ಚಿತ್ತ ಚಕೋರ ಚಂದ್ರ, ಮಮ ಚಿತ್ತ ಚಕೋರ ಚಂದ್ರ, ಮಮ ಗುರುನಾಥ, ನಾ ಹೆಂಗಾಗ್ಯದ ಅಂದ್ರ ಚಕೋರ ಪಕ್ಷಿ ಚಂದ್ರನಿಗಾಗಿ ಹಂಬಲಿಸುವಂಗ ನನ್ನ ಸ್ಥಿತಿ ಆಗ್ಯದ. ಚಕೋರ ಪಕ್ಷಿ ಚಂದ್ರನ ಉದಯ ಆಗ್ಲಿಲ್ಲ ಅಂದ್ರೆ ಎದಿ ಹೊಡ್ಕೊಂಡಂಗ ಮಾಡಿಬಿಡ್ತದ. ನನ್ನ ಪರಿಸ್ಥಿತಿ ಹಿಂಗಾಗ್ಯದ ಗುರುನಾಥ. ಬಹುತ ದಿನ झाले भेटीची, अजूनही किती दूर राहसी. ಎಪ್ಪತ್ತೈದು ವರ್ಷದ ನಂತರ ನಮ್ಮ ಸ್ಥಿತಿ ಹಂಗಾಗಬೇಕಂದ್ರ ಪಂಥ ಮಹಾರಾಜರ ಗತೆ ಆಗ್ಬೇಕು. ಬಹುತ ದಿನ झाले ಭೇಟಿಸಿ, ಗುರುನಾಥ ನಿನ್ನ ಭೇಟಿ ಆಗ್ಲಾರ್ದ ಎಷ್ಟು ದಿವಸ ಆಗ್ಬೋದು. ಬಹುತ ದಿನ झाले भेटीसी, अजूनही किती दूर राहसी, अजूनही किती दूर राहसी. तुझा विना व्यर्थ पसारा, देई भेटी परमोदारा, देई भेटी परमोदारा. मामा चित्त चकोरा, करुणा येऊ दे आता, ಇನ್ನರೆ ಕರುಣಾ ಮಾಡು ಗುರುನಾಥ, ನನಗೆ ದರ್ಶನ ಕೊಡ್ಲಿಕ್ಕೆ ಆತಾ ತರಿ ಇನ್ನರೆ. ಕರುಣಾ येऊदे आता तरी, दीन दाशा पाही पदरी. ಗುರುನಾಥ ನಿನ್ನ ಪದರ್ನಾಗಿ ದೀನದಾಸ ವಿದ್ದಾನ, ಇನ್ನರೆ ದರ್ಶನ ಕೊಡು. पाही दत्ता भजन तत्पर, तत्पर पायी दत्ता भजन तत्पर, मम चित्त चकोरा. हो, ಚಕೋರ ಪಕ್ಷಿಗತೆ ನಮ್ಮ ಅಂತಃಕರಣ ಆಗಬೇಕು. ಯಾಕೆ 75 ವರ್ಷ ಹೋಗ್ಯಾವ. ಸರ್ವಸಾಧಾರಣ 75 ವರ್ಷಕ್ಕೆ ಯಾರೂ ಬದುಕುವುದಿಲ್ಲ. ಲೆಕ್ಕನೆ 66ಕ್ಕೆ ಬಂದು ನಿಂತದಂತ. ಆದರೂ ನಾವು ಬದುಕೇವಂದ್ರೆ ಇನ್ನರೇ ಆತಾತರಿ, ಇನ್ನರೇ ಗುರುನಾಥ ನಮಗೆ ದರ್ಶನ ಕೊಡಪ್ಪ ತಂದೆ.
ನನ್ನ ಜೀವನ ಸಫಲ ಮಾಡುವಂತೇಳಿ ಕಣ್ಣ ನೀರು ತಂದು ಈ ಸಪ್ತಾಹದಿಂದ ದಿವಸ ಕೂತ್ಕೊಂಡು ಅಳುಣು ಮಹಾರಾಜರ ಮುಂದೆ. ಕಂಠಿ ಪ್ರೇಮ ದಾಟಿ ನಯನಿ ನೀರ ಲೋಟಿ. ಹಿಂಗಾತಂದ್ರೆ ಪ್ರಗಟೇ ರಾಮರೂಪ ಹಾಗೇ ಆಗ್ತದೆ ಸಮರ್ಥರು. ಅದಕ್ಕೆ ಅವರಂದ್ರು ಕೈಸೇನಿ ದೈವತ ಪ್ರಸನ್ನ ತ್ವರಿತ ಉಗಾರಾಹೇ ಶಾಂತಾಗಿ ಕೂಡಂತವ್ರು. ಶಿಣಶಿವಾಯ ಈ ಸಂಸಾರದ ವಜ್ಜಿ ಹೊಲಸ ಹೊತ್ಕೊಳ್ಳಿಕ್ಕೆ ಹೋಗ್ಬೇಡ. ಜೈಸಾ ಸ್ಥಿತಿ ಆಯೇ ತೈಸಾ ಪರಿರಾಯ ಕೌತುಕತೋ ಪಾಯೇ ಸಂತಸ. सकळ देह सकळ जीवाचा करीतो सांभाळ. तुझा मोकळीला ऐसे नाही. ನಿನ್ನೊಬ್ಬನ ಬಿಟ್ಟು ಭಗವಂತ ಎಲ್ಲರನ್ನೂ ಸಲುಲಿಕ್ಕತ್ತಾನ. ಮತ್ತು ನೀ ಯಾಕೆ ಬಡ್ದಾಡಕತ್ತಿ? 90 ಬಡ್ದಾಟ ಹೋಗಲಿಲ್ಲ, 80 ಬಡ್ದಾಟ ಹೋಗಲಿಲ್ಲ. ಇನ್ನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತೇಳಿ ಮಾಡೋದ್ರಾಗೆ ಹೋಗಿಬಿಡ್ತಿ. ಲೋಕ ಮರಮರೋ ಜಾತಿ ಒಡಿಲೇಗೇಲಿ ಹೇ ಪ್ರತೀತಿ ಜಾನತ ಜಾನತ ಏ ನಿಶ್ಚಿತಿ. ಲೋಕ ಜಗತ್ತಿನೊಳಗೆ ಎಲ್ಲ ಮಂದಿ ಸಾಯ್ಕೋತ ಹೊಂಟಾರ. ಎಲ್ಲ ಮಂದಿ ಅಲ್ಲ ಸಾಯ್ಕೋತ ಅವರು ಮುಗ್ದವ್ರು ಸಾಯ್ಕೋತ ಹೊಂಟಾರ. ಹೋಗ್ಬಿಟ್ಟು ಮನ್ಯಾಗರೆ ಸತ್ತವ್ರು ಇದ್ದಾರಿಲ್ಲ. ಫೋಟೋ ಹಾಕ್ತಿ, ವೈಕುಂಠ ಸಮಾರಾಧನೆ ಮಾಡ್ತಿ. ಇಷ್ಟೆಲ್ಲ ತಿಳಿದು ನಾ ಕಾಯಂ ಇರ್ತನಂತೇಳಿ ಶಿಣ ಶಿವಾಯ ಇದನ್ನು ಬಿಟ್ಟು ಬಿಡು, ಅವನ ಮೇಲೆ ಹೊರಸಿ ಬಿಡು. ನೀ ಮೋಕಳಿ ಕಾಕ. ಬಸ್ನ್ಯಾಗ ಹೊಂಟಿರ್ತೀವ್ರಿ ಕಾಕ, ಒಂದಿಷ್ಟು ಗಂಟು ಲಗೇಜ್ ಇರ್ತದೆ, ಹೊತ್ಕೊಂಡು ಹೋಗಿ ಏರ್ತೇವೆ ಸುಭಾಸ. ಅಲ್ಲಿ ಹೋದ್ಮೇಲೆ ತಲೆ ಮೇಲೆ ಇಟ್ಕೊಂಡು ಕೂಡ್ದನು. ಲಗೇಜ್ ಇಡ್ಲಿಕ್ಕೆ ಮಾಡಿರ್ತಾರಿಲ್ಲ, ಲಗೇಜ್ ಇಡ್ಲಿಕ್ಕೆ ಆ ಲಗೇಜ್ನಾಗ ಇಟ್ರೆ ಬಸ್ ಒಯ್ತಿರ್ತದ. ಯಾಕೆ ಹೊತ್ಕೊಂಡು ಕೂಡುದು ಅಂತ ಇಟ್ಟ ಉಗಾರ ಹೇ ನಿವಾಂತ ಶಿಣ ಶಿವಾಯ. ಇನ್ನು ಮುಂದಿನ ಒಂದು ಪ್ರಶ್ನೆ ಆಗ್ತಾರ ಅವರು. ಸಾಯಾಸೆ ಕರೀತಿ ಸಾಯಾಸೆ ಕರೀತಿ हरिशी न भजिशी कवण्या गुणे. हरिशी न भजिशी कवण्या गुणे. पुण्याची गणाला कोण करी. हरी मुखे माना हरी मुखे हरी मुखे हो. ಮಾವುಲಿಯವರಿಗೆ ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಸಾಯಾಸೆ ಕರಿತಿ ಪ್ರಪಂಚದ ನಿಲ್ಲಿಸಿ ಹಗಲ ರಾತ್ರಿ ಪ್ರಪಂಚ ಸಂಬಂಧ ಕತ್ತಿ ದುಡ್ದಾಗ ದುಡಿಲಿಕ್ಕತ್ತಿ. ಸಾಯಾಸೆ ಅಂದ್ರೆ ಅದಕ್ಕೆ ಅದೇ ಉಪಮಾನೆ ಬೇಸಿ. ಕತ್ತಿ ದುಡ್ದಾಗ ಹಗಲ ರಾತ್ರಿ ದುಡಿಲಿಕ್ಕತ್ತಿ. ಸಾಯಾಸೆ ಕರಿಸಿ ಪ್ರಪಂಚದ ನೆನೆಸಿ ಹರಿಸಿ ನ ಭಜಿಸಿ ಕವಣ್ಯಾ ಗುಣೆ. ಯಾವ ಕಾರಣಕ್ಕೆ ಹರಿ ಅನ್ನುವಲ್ಲಿ, ಯಾವ ಕಾರಣಕ್ಕೆ ಭಗವಂತನನ್ನು ನೆನೆಸುವಲ್ಲಿ? ಏನು ಕಾರಣ ನೀವು ಯದುಪತಿಯ ಮರೆತಿರಿ ಧನಧಾನ್ಯ ಸತಿ ಸುತರು ಸಲಹುವರೇ. ಏನು ಕಾರಣ ನೀವು ಯದುಪತಿಯ ಮರೆತಿರಿ ಧನಧಾನ್ಯ ಸತಿ ಸುತರು ಸಲಹುವರೇ. ಇನ್ನಾದರೂ ಏಕೋ ಭಾವದಿ ಭಜಿಸಿರಿ.
ಇನ್ನಾದರೂ ಏಕೋ ಭಾವದಿ ಭಜಿಸಿರಿ ಚನ್ನ ಶ್ರೀ ಪುರಂದರ ವಿಠಲರಾಯನ, ಚನ್ನ ಶ್ರೀ ಪುರಂದರ ವಿಠಲರಾಯನ. ಮಾನವ ಜನ್ಮ ದೊಡ್ಡದು ದೊಡ್ಡದು, ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ಮಾನವ. ಅದನ್ನೇ ಮಾವಲಿಯರಂದ್ರು, ಸಾಯಾಸೆ ಕರಿತಿ ಪ್ರಪಂಚ ಹೆಂಗೆ ನೀನು ಮೋತಿ ನೋಡ್ಕೊ ಅಂತಾರ. ಪ್ರಪಂಚ ಬಂದು ದುಡ್ದು ಮೋತಿ ಮೇಲೆ ಕಳನೇ ಇಲ್ಲ, ಅವು ಕಳ ಹಾಕಿ ಕೂತದ. ನಾಮಸ್ಮರಣೆ ಮಾಡೋರು ಕಳ ಹೆಂಗಿರ್ತದೆ ನೋಡ್ರಿ. 700 ಕುಲಕರ್ಣಿಕೆ ಬಿಟ್ಟು ಬಂದಂಥ ನಮ್ಮ ಮಹಾರಾಜರ ಮೋತಿ ಮೇಲೆ ಕಳ ಹೆಂಗಿರ್ತದೆ. ನಮ್ಮದು ಏನೂ ಬಿಟ್ಟಿಲ್ಲ, ಏನೇನೂ ಬಿಟ್ಟಿಲ್ರಿ. ಮತ್ತು ಮೋತಿ ನೋಡಬೇಕು. ಅಕಸ್ಮಾತ್ ಊಟಕ್ಕೆ ಕೂಡಕ್ಕಿಂತ ನಮ್ಮ ಮೋತಿ ನೋಡಿದ್ರೆ ಮುಂದೆ ಊಟ ಹೋಗ್ಲಿಕ್ಕಿಲ್ಲ ಅನ್ನಿಸ್ತದೆ ಮಹಾತ್ಮರಿಗೆ. ಯಾಕಂದ್ರೆ ಮಹಾತ್ಮರ ಆನಂದ ನೋಡ್ರಿ. ಆನಂದೂರೇ ಆಜಿ ಆನಂದೂರೇ, ಸಭಾಯಭ್ಯಂತರಿ ಅವಾಗ ಅಂತಾರವರು. ಅಂದ್ರೇನು ಒಳಗ ಹೊರಗ ಆನಂದ. ಅವಾಗ ಮ್ಯಾಲ ನಕ್ಕಂಗೆ ಮಾಡಿದ್ರೇನು, ಒಳಗ ಆನಂದ ಇರಲಿಲ್ಲ ಅಂದ್ರೆ. ಅದಕ್ಕೆ ಇವೆಲ್ಲ ಯಾಕೆ ಆಗ್ತಾವಂದ್ರೆ ಪ್ರಪಂಚದ ಸಂಬಂಧ ಬಡ್ದಾಡಿದಕ್ಕೆ ಆಗ್ತಾವ. ಕೊನೆ ಚರಣದಾಗ ಅದಕ್ಕೆ ಮಾವಲಿಯರು ಅಂದರು, ಜ್ಞಾನದೇವ ಮಣೆ ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಅಂದರು. ಹೇಳ್ತಾರ, ಹರಿಜಪಕರಣೆ ನಾಮಸ್ಮರಣೆ ಮಾಡ್ರಿ, ತುಟೇಲ ಧರಣೆ ಪ್ರಪಂಚಾಚಿ. ಪ್ರಪಂಚ ನಿಮ್ಮನ್ನು ಹಿಡ್ಕೊಂಡಿಲ್ಲ, ನೀವು ಹಿಡ್ಕೊಂಡು ಕೂತೀರಿ. ನಿಮ್ಮನ್ನ ಪ್ರಪಂಚ ಬಿಟ್ಟೇ ಹೋಗಿಬಿಡ್ತದ ಅಂತಾರ ಅವರು. ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಓ ಜ್ಞಾನದೇವ ಮಾಣೆ ಹರಿ ಜಪಕರಣೆ, ಜ್ಞಾನದೇವ ಜ್ಞಾನದೇವ ಮಾಣೆ ಹರಿ ಜಾಪಕರಣೆ, ಜ್ಞಾನದೇವ ಮಾಣೆ ಹರಿ ಜಾಪಕರಣೆ, ಜ್ಞಾನದೇವ ಮಾ ತುಟೇಲ ಧರಣೆ ಪ್ರಪಂಚಾಚಿ. ತುಟೇಲ ಧರಣೆ ಪ್ರಪಂಚಾಚಿ. ನೀವು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಸಪ್ತಾಕ್ ಬರ್ಬೇಕಂತಂದ್ರ ಹೆಂಗ್ ಬರ್ಲಿ ಮನಿ ಬಿಟ್ಟು ಅನ್ನಂಗೆ ನಿಮಗೆ ಈಗ ಆಗ್ಲಿಕ್ಕೆ ಹತ್ತದಲ್ಲ. ಇದು ಆಗಬಾರ್ದಂದ್ರೆ ನಾಮಸ್ಮರಣೆ ಮಾಡಿರಿ. 4 ಭಜನೆ ನಾಮಸ್ಮರಣೆ ಮಾಡಿ ನೋಡ್ರಿ. 75 ವರ್ಷದ ನಂತರ ಇದೊಂದು ಏನಪ್ಪ ಅಂದ್ರೆ ಮಾವಲಿ ಅವ್ರು ನಮಗೆಲ್ಲರಿಗೂ ಹೇಳಿಕತ್ತಾರ. ಯಾಕೋ ಅನ್ನಿಲ್ಲ. ಆ ತುಟೇಲ ಧರಣೆ ಪ್ರಪಂಚಾಚಿ, ತುಟೇಲ ಧರಣೆ ಪ್ರಪಂಚಾಚಿ. ಮೈಕೆಲ್ಲ ಮೈಕೆಲ್ಲ
तुटेल धरणे प्रपंचाती, तुटेल धरणे प्रपंचाती. हरिमुखे म्हणा हरिमुखे, हरिमुखे म्हणा हरिमुखे म्हणा, हरिमुखे म्हणा, हरिमुखे म्हणा, हरिमुखे म्हणा. पुण्याची गणना कोण करी, हरिमुखे म्हणा, हरिमुखे म्हणा. हरिमुखे, हरिमुख अकल्पायुष्यवावेत याकुळा माझ्या सकळा हरीच्या दासा. कल्पनेची बाधा न हो कोण काळी, ही संत मंडळी सुखी असो. अहंकाराच्या वारा न लागो रासा, माझा विष्णुदासा भाविकाचे. नामा म्हणे तया असावे कल्याण, जामुखे निधान पांडुरंग. खोपार कुमाये, खोपार कुमाये. हा जय जय विठोबार कुमाये, जय जय विठोबार कुमाये. बोला पुंडलिक श्री ज्ञानदेव.